ಗಣೇಶನ ಚೇಷ್ಟೆಯಿಂದ ಪಾರ್ವತಿಗೆ ಗಾಯ. ಅಮ್ಮನ ಮಾತಿನಿಂದ ಬುದ್ಧಿ ಕಲಿತ ವ್ರತಾಪತಿ. ಪಾರ್ವತಿ ಬಳಿ ಆಣೆ ಮಾಡಿದ್ದೇನು ಗೊತ್ತಾ ಧೂಮ್ರವರ್ಣ. ಜಯ ಮಾಡೋ ವಿನಾಯಕ, ಜಯ ನೀಡೋ ವಿನಾಯಕ. ನಮ್ಮ ಗಣೇಶ ಯಾವತ್ತಿಗೂ ಚೇಷ್ಟೆಗೆ ಫೇಮಸ್. ಒಂದು ಬಾರಿ ಅವನು ಆಟವಾಡುವಾಗ ಬೆಕ್ಕನ್ನು ಕಂಡ. ಆ ಬೆಕ್ಕನ್ನ ನೋಡಿ ಕುತೂಹಲ ಹೆಚ್ಚಾಯ್ತು. ಅವನು ಬೆಕ್ಕನ್ನ ಎತ್ತಿಕೊಂಡು ನೆಲದ ಮೇಲೆ ಎಸೆದನಂತೆ. ಬಾಲವನ್ನ ಹಿಡಿದು ಆಟವಾಡಿದ್ನಂತೆ. ಆದ್ರೆ ಬೆಕ್ಕಿಗೆ ನೋವಾಗ್ತಿತ್ತು. ಗಣೇಶ ಅದನ್ನ ಗಮನಿಸಿರ್ಲಿಲ್ಲ. ಗಣೇಶ ತಾನು ಸುಸ್ತಾಗುವವರೆಗೂ ಆಟವಾಡಿ ಹೊರಟನಂತೆ. ಕೈಲಾಸ ಪರ್ವತವನ್ನ ತಲುಪಿದಾಗ ಪಾರ್ವತಿ ಮನೆಯ ಹೊರಗೆ ಮಲಗಿದ್ದಳು. ದೇಹದಾದ್ಯಂತ ಗಾಯಗಳಾಗಿತ್ತು. ನೋವಿನಿಂದ ಅಳುತ್ತಿರುವುದನ್ನ ನೋಡಿ ಗಣೇಶನಿಗೆ ಭಯವಾಯಿತು. ಏನಾಯ್ತು ಅಂತ ಕೇಳಿದ. ನೀನೇ ಮಾಡಿದ್ದು ಎಂದು ಪಾರ್ವತಿ ಉತ್ತರಿಸಿದಳು. ಅಮ್ಮನ ಮಾತು ಕೇಳಿ ಗಣಪನಿಗೆ ಗಾಬರಿಯಾಯಿತು. ಬೆಕ್ಕು ವಾಸ್ತವವಾಗಿ ಪಾರ್ವತಿಯ ಒಂದು ರೂಪವಾಗಿತ್ತು ಮತ್ತು ಅವಳು ತನ್ನ ಮಗನೊಂದಿಗೆ ಆಟವಾಡಲು ಬಯಸಿದ್ದಳು. ಆದರೆ ಗಣೇಶನು ಅವಳಿಗೆ ನೋವು ಮಾಡಿದನು. ಗಣೇಶನು ತನ್ನ ನಡವಳಿಕೆಗೆ ಕ್ಷಮೆಯನ್ನ ಯಾಚಿಸಿದ. ಎಲ್ಲ ಪ್ರಾಣಿಗಳನ್ನ ಸೌಮ್ಯವಾಗಿ ಕಾಳಜಿ ಮತ್ತು ಪ್ರೀತಿಯಿಂದ ಉಪಚರಿಸುವುದಾಗಿ ಪ್ರಮಾಣ ಮಾಡಿದ್ನಂತೆ. ಜಯ ಮಾಡೋ ವಿನಾಯಕ, ಜಯ ನೀಡೋ ವಿನಾಯಕ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.